ಅಲ್ಲ, ಸಮಾಜ ಸೇವೆಯೇ ನಿಜವಾದ ಗುರುತು. ಮಧುಗಿರಿ ತಾಲೂಕು ಮದ್ಯ ಮಾರಾಟಗಾರರ ಸಂಘದಿಂದ ಮಾದರಿ ಕಾರ್ಯಕ್ರಮ. ಮಧುಗಿರಿ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡುವವರನ್ನು ಗುರುತಿಸಿ ಗೌರವಿಸುವ ಸಂಸ್ಕೃತಿ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿರುವ ಈ ಕಾಲದಲ್ಲಿ ಮಧುಗಿರಿ ತಾಲೂಕು ಮದ್ಯ ಮಾರಾಟಗಾರರ ಸಂಘ ಮತ್ತೊಮ್ಮೆ ಸಮಾಜಕ್ಕೆ ಮಾದರಿಯಾಗುವ ಕೆಲಸ ಮಾಡಿದೆ. 2025 ರಿಂದ 2026ನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆಯ ಅಂಗವಾಗಿ ದೇಶಕ್ಕಾಗಿ ಸೇವೆ ಸಲ್ಲಿಸಿದ ಮಾಜಿ ಯೋಧರು, ಸಮಾಜಕ್ಕಾಗಿ ನಿಸ್ವಾರ್ಥವಾಗಿ ದುಡಿಯುತ್ತಿರುವ ಸಮಾಜ ಸೇವಕರು, ಜನಸೇವಕರು, ಪುರಸಭೆಯ ಪೌರ ಕಾರ್ಮಿಕೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಯನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ಜೆ. ಪಿ. ಶಿವಣ್ಣ ವಹಿಸಿದ್ದರು. ಉಪಾಧ್ಯಕ್ಷ ಬಿ. ಎ. ರಮೇಶ್, ಕಾರ್ಯದರ್ಶಿ ಗೋವಿಂದರಾಜು, ಖಜಾಂಚಿ ರಾಘವೇಂದ್ರ ಸೇರಿದಂತೆ ಸಂಘದ ಎಲ್ಲಾ ಪದಾಧಿಕಾರಿಗಳು ಹಾಗೂ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಊರಾಗ ತಜ್ಞ ರವಿಕುಮಾರ್, ಮಾಜಿ ಯೋಧ ಚಂದ್ರಶೇಖರ್ ರೆಡ್ಡಿ, ಗುಡ್ಡದ ಮಲ್ಲಯ್ಯ, ಪುರಸಭೆಯ ಪೌರ ಕಾರ್ಮಿಕೆ ಗಂಗಮ್ಮ, ಸಮಾಜ ಸೇವಕರಾದ ಸಂದೀಪ್, ಸಹನ ನಾಗೇಶ್, ಗಾಯತ್ರಿ ನಾರಾಯಣ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾದ ಹೇಮಂತ್ ಬಿ. ಕೆ. ಅವರನ್ನು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. 3 ವರ್ಷಗಳ ಹಿಂದೆ ಆರಂಭವಾದ ಈ ಸಂಘವು ತನ್ನ ಸದಸ್ಯರ ಸಂಘಟನೆಯಷ್ಟೇ ಅಲ್ಲದೆ ಸಮಾಜಕ್ಕೆ ಕೊಡುಗೆ ನೀಡುವ ವ್ಯಕ್ತಿಗಳನ್ನು ಗುರುತಿಸಿ ಗೌರವಿಸುವ ಪರಂಪರೆಯನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಬಂದಿದೆ. ಸೇವೆ ಮಾಡುವವರ ಬೆನ್ನಿಗೆ ನಿಂತು ಅವರನ್ನು ಪ್ರೋತ್ಸಾಹಿಸುವುದು ಸಮಾಜದಲ್ಲಿ ಮತ್ತಷ್ಟು ಒಳ್ಳೆಯ ಕಾರ್ಯಗಳಿಗೆ ಸ್ಫೂರ್ತಿಯಾಗುತ್ತದೆ ಎಂಬುದನ್ನು ಈ ಕಾರ್ಯಕ್ರಮ ಮತ್ತೊಮ್ಮೆ ಸಾಬೀತುಪಡಿಸಿತು. ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವವರನ್ನು ಗುರುತಿಸಿ ಗೌರವಿಸುವುದು ಕೇವಲ ಸನ್ಮಾನವಲ್ಲ, ಅದು ಮುಂದಿನ ಪೀಳಿಗೆಗೆ ನೀಡುವ ಅಮೂಲ್ಯ ಸಂದೇಶ. ಹಣ, ಹುದ್ದೆ ಅಥವಾ ವೃತ್ತಿಗಿಂತ ಮಾನವೀಯತೆ ಮತ್ತು ಸೇವಾಭಾವವೇ ವ್ಯಕ್ತಿಯ ನಿಜವಾದ ಗುರುತು ಎಂಬ ಸಂದೇಶವನ್ನು ಮಧುಗಿರಿ ತಾಲೂಕು ಮದ್ಯ ಮಾರಾಟಗಾರರ ಸಂಘ ತನ್ನ ಕಾರ್ಯದ ಮೂಲಕ ಸಾರಿದೆ. ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳು ಇನ್ನಷ್ಟು ಹೆಚ್ಚಾಗಿ ನಡೆಯಲಿ, ಸಮಾಜಕ್ಕಾಗಿ ದುಡಿಯುವ ಕೈಗಳಿಗೆ ಇನ್ನಷ್ಟು ಬಲ ಸಿಗಲಿ ಎಂಬುದು ಸಾರ್ವಜನಿಕರ ಆಶಯವಾಗಿದೆ. ಕರುನಾಡ ನ್ಯೂಸ್ ವಿಶೇಷ ಸಾಲು. ಒಳ್ಳೆಯ ಕೆಲಸ ಮಾಡುವವರನ್ನು ಹುಡುಕಿ ಗೌರವಿಸುವ ಸಮಾಜವೇ ಅಭಿವೃದ್ಧಿಯತ್ತ ಸಾಗುತ್ತದೆ. ಸೇವೆಗೆ ಸಿಗುವ ಗೌರವ ಮತ್ತಷ್ಟು ಸೇವೆಗೆ ಪ್ರೇರಣೆಯಾಗುತ್ತದೆ. ಈ ಸುದ್ದಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಶೀರ್ವದಿಸಿ. ಹಂಗಾಗಿ ಇದಕ್ಕೆ ನಾವು ಅವತ್ತಿಂದ ಇರೋದಕ್ಕೋಸ್ಕರ ಫಸ್ಟೇ ಮದುವೆ ತಾಲೂಕು ನಮ್ಮನ್ನು ಸನ್ಮಾನ ಮಾಡಿದ್ದಾರೆ ಅಂತ ನನಗೆ ಬಹಳ ಸಂತೋಷ. ನೆಕ್ಸ್ಟ್ ಮಂತ್ ನಮ್ಮ ತಿಂಗಳ ಆದಮೇಲೆ ನಾನು ಒಂದು ಆಶ್ರಮ ಮಾಡಬೇಕು ಅಂತ ನನ್ನ ಕೊನೆ ಆಸೆ ಇದೆ. ಅದು ಮಾಡಿ ನಾವು ಎಲ್ಲರಿಗೂ ನಾನು ಅಧ್ಯಕ್ಷರು, ಉಪಾಧ್ಯಕ್ಷರು, ಈಗ ನಮ್ಮ ರಾಘವೇಂದ್ರ ಸರ್ ಎಲ್ಲರೂ ಬರಬೇಕು, ನನಗೆ ಸಹಾಯ ಮಾಡಬೇಕು, ಸಹಕಾರ ಮಾಡಿ ಅದನ್ನ ಒಳ್ಳೆ ಮುಂದೆ ಮಾಡೋಕ್ಕೆ ಅನುಕೂಲ ಆಗಲಿ ಅಂತ ಎಲ್ಲ ಆಶೀರ್ವಾದ ಮಾಡಿ ಈ ಎರಡು ಮಾತಾಡಿ ಅವಕಾಶ. ನಮಸ್ಕಾರ, ಧನ್ಯವಾದಗಳು. ಒಂದು ಸುದಿನ ಅಂತ ಹೇಳ್ಬೋದು. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಳಕ್ಕೆ ಅವಕಾಶ ಮಾಡಿಸ್ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ನನ್ನ ಆಸೆ ಏನಪ್ಪ ಅಂದರೆ, ನಮ್ಮ ಮಧುಗಿರಿ ತಾಲೂಕಿನಲ್ಲಿ ಯಾರಾದರೂ ಐ ಡೊನೇಷನ್ ಆಗಲಿ, ಬ್ಲಡ್ ಡೊನೇಷನ್ ಆಗಲಿ, ಬಾಡಿ ಡೊನೇಷನ್ ಆಗಲಿ, ಆರ್ಗನ್ ಡೊನೇಷನ್ ಆಗಲಿ ಮಾಡೋವಂಥ ಮನಸ್ಸಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡೋದು ವ್ಯವಸ್ಥೆ ಮಾಡ್ತೀನಿ. ಸುಮಾರು 8 ಜನರ ದೇಹಗಳನ್ನು ಆಸ್ಪತ್ರೆಗಳಿಗೆ, ಮೆಡಿಕಲ್ ಕಾಲೇಜುಗಳಿಗೆ ದಾನ ಮಾಡಿಸಿದ್ದೀನಿ. ಸುಮಾರು 1,500ಕ್ಕೂ ಹೆಚ್ಚಿನ ನೇತ್ರಗಳನ್ನು ವೈದ್ಯರುಗಳಿಂದ ಸಂಗ್ರಹ ಮಾಡಿ ಕಳಿಸಿದ್ದೀನಿ. ನಾನೇ ಈಗ ತರಬೇತಿ ತಗೊಂಡು 7 ವರ್ಷದಲ್ಲಿ 632 ಕಣ್ಣುಗಳನ್ನು ತೆಗೆದು ರಾಜ್ಕುಮಾರ್ ಐಲ್ಯಾಂಡ್ಗೆ ಕಳಿಸಿದ್ದೀನಿ. ಇದರಲ್ಲಿ ಏನಪ್ಪ ವಿಶೇಷ ಅಂದರೆ, ತಾಯಿ ವಾಸು ಮಾತೆ